ಶಿಕ್ಷೆ ಸಿವಿಯರ್ ಇದ್ದಾಗ ಇಡೀ ವ್ಯವಸ್ಥೆ ಕುಟುಂಬ ಒಂದು ನೈತಿಕವಾಗಿ ಅವರು ಹಾಳಾಗ್ತಾರೆ, ಸಾಮಾಜಿಕವಾಗಿ ಅಧಂಪತನ ಆಗ್ಬಿಡ್ತಾರೆ, ಹೌದು, ಆರ್ಥಿಕವಾಗಿ ಕುಗ್ಗೋಗ್ಬಿಡ್ತಾರೆ. ಫ್ಯಾಮಿಲಿ ಅವರು ಅಷ್ಟೇ ಅಲ್ಲದೆ ಅವ್ರ ಡಿಪೆಂಡರ್ಸು ಹೋಗ್ಬಿಡ್ತಾರೆ, ಫ್ಯಾಮಿಲಿ ನಷ್ಟ ಆಗ್ತದೆ. ಅಂತಿಮವಾಗಿ ದೇಶಕ್ಕೆ ಇದು ನಷ್ಟ. ಹೌದು, ನಿಜ. ಏನೇ ಒಂದು ಎಷ್ಟು ಆರೋಪಿಗಳು ಎಷ್ಟು ಶಿಕ್ಷೆಗಳು ಪಡ್ತಾರೆ ಅಷ್ಟು ನಷ್ಟ ಆಗ್ತದೆ. ಅಂದರೆ ಶಿಕ್ಷೆ ಕೊಡಬಾರ್ದು ಅಂತ ನಾನು ಅರ್ಥ ಅಲ್ಲ. ಶಿಕ್ಷೆ ಕೊಡುವಂಥದ್ದು ಆ ಅಫೆನ್ಸ್ಗೆ ತಕ್ಕಂಗೆ ರೀಸನಬಲ್ ಆಗಿರ್ಬೇಕು ಅಂತಕ್ಕಂಥದ್ದು. ಈಗ ಒಬ್ಬ ವ್ಯಕ್ತಿ ಪೂರ ಗೊತ್ತಿಲ್ದೇನೋ ಯಾರು ನಿಜವಾಗ್ಲೂ ಅಫೆನ್ಸ್ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಇರಲಿ, ಗೊತ್ತಿಲ್ದೇನೋ ಅಪರಾಧ ಮಾಡಿರ್ತಕ್ಕಂಥವ್ರಿಗೆ ಅವ್ರಿಗೆ ಸೇಮ್ ಈಕ್ವಲೆಂಟ್ ಶಿಕ್ಷೆ ಕೊಟ್ಟಾಗ ಅವನು ಏನು ನಟೋರಿಯಸ್ ಆಗ್ತಾನೆ ಮತ್ತೆ ಮುಂದಿನ ಜೀವನಗಳಲ್ಲಿ. ಹೌದು, ಅವ್ನು ಬದುಕೇ ಇರೋದಿಲ್ಲ. ನಿಜ. ಸಡನ್ ಪ್ರೊವೊಕೇಶನ್ ಮರ್ಡರ್ ಆಯಿತು, ಅಥವಾ ಯಾರೋ ಬಂದಿದ್ದು ಗುಂಪಲ್ಲಿ ಯಾರೋ ಹೊಡೆದ್ರು, ಇವನು ಫಿಕ್ಸ್ ಮಾಡಿ ಒಳಗಡೆ ಕಳಿಸಿದ್ರು, ಇವನು ತಪ್ಪಿರೋಲ್ಲ. ಓವರ್ ಸೆಟ್ಟು ಗೊತ್ತಿಲ್ದೇನೋ ಅಥವಾ ಅರಿವಿಲ್ದೇನೋ ಅಥವಾ ಸ್ನೇಹಿತರ ಪ್ರಭಾವದಿಂದನೋ ಮತ್ತೊಬ್ಬರ ಪ್ರಭಾವದಿಂದ ಹೋಗಿರ್ತಾನೆ. ಅವ್ನು ಬದುಕಕ್ಕೆ ಅವಕಾಶ ಬೇಕು, ಅವ್ನು ಅಭಿವೃದ್ಧಿ ಆಗ್ಲಿಕ್ಕೆ ಅವಕಾಶ ಬೇಕು, ಸಮಾಜದ ವ್ಯಕ್ತಿಯ ಬದುಕಲಿಕ್ಕೆ ಅವಕಾಶ ಬೇಕು ಅಂತಕ್ಕಂಥ ಬದಲಾವಣೆಗಳಾಗಿರಬೇಕು. ಬಟ್ ಹಾಗಾಗಿ ನಾನು ಹೇಳುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಇದರಲ್ಲಿ ಬಹಳ ಕಡಿಮೆ ಇದೆ. ಸೊ ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಚಿಂತನೆ ಮಾಡೋದ್ರೆ ಒಳ್ಳೆಯದು. ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ರಿಫರ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಇನ್ನು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಈ ಮೊದಲು IPCಯಲ್ಲಿ 90 ದಿನ ಟೈಮ್ ಇತ್ತು ಸರ್. ಈ ಹೊಸ ಕಾನೂನು ಹೇಳ್ತಾ ಇದೆ 60 ದಿನಗಳಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಅಂತ ಹೇಳಿ. ವಿಚಾರಣೆ ಮುಗಿದ 45 ದಿನಗಳಲ್ಲಿ ತೀರ್ಪು ಪ್ರಕಟ ಆಗಬೇಕು ಅಂತ ಹೇಳ್ತಾ ಇದೆ. ಆದರೆ ವಿಚಾರಣೆಗೆ ಇಂತಿಷ್ಟು ಸಮಯವನ್ನು ನಿಗದಿ ಮಾಡಿಲ್ಲ, ಯಾಕೆ ಅನ್ನೋದು ಒಂದು ಪ್ರಶ್ನೆ. ನೋಡಿ, ಯಾವುದೇ ಕಾನೂನಲ್ಲಿ ನಮ್ಮ ದೇಶದಲ್ಲಿ ಇದೊಂದೇ ಅಲ್ಲ, ಸಾಕಷ್ಟು ಸ್ಪೆಷಲ್ ಎನಾಕ್ಟ್ಮೆಂಟ್ಸ್ ಇದ್ದಾವೆ. ಈಗ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ವಿತಿನ್ 100 ಡೇಸಲ್ಲಿ ನೀವೆಲ್ಲ ತೀರ್ಮಾನ ಕೊಡಬೇಕಿದೆ. ಯಾವುದೂ ಸಹ, ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಜನಸಂಖ್ಯೆಗೆ ಅನುಪಾತಕ್ಕನುಗುಣವಾಗಿ ನೀವು ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಿದ್ರೆ, ಏನು ಕೋರ್ಟ್ಸು, ಕ್ಲರ್ಕ್ಸು, ಇನ್ವೆಸ್ಟಿಗೇಷನ್ ಏಜೆನ್ಸೀಸು ಇವರೆಲ್ಲ ಪ್ರೊವೈಡ್ ಮಾಡಿದ್ರೆ ದಟ್ ಕ್ಯಾನ್ ಬಿ ಡನ್. ಬಟ್ ಅದಿಲ್ಲ ಅಂದಾಗ, ಇದು ಸುಮ್ಮನೆ ಕಾನೂನಲ್ಲಿ ಮಾಡಿದಾಗ ಇದು ಎಫೆಕ್ಟಿವ್ ಆಗೋದಿಲ್ಲ. ಈಗ 40 ಡೇಸಲ್ಲಿ ಚಾರ್ಜ್ ಶೀಟ್ ಫೈಲ್ 60 ಡೇಸಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು, ಅದೆಲ್ಲ ಸರಿ ಇನ್ವೆಸ್ಟಿಗೇಷನ್. ಅದೇ ತೀರ್ಪನ್ನು ಕೋರ್ಟ್ಗಳ ಮೇಲೆ ಒತ್ತಡ ತರೋದಿದೆಯಲ್ಲ, ಅದು ಇಂಪಾಸಿಬಲ್. ಕೋರ್ಟ್ಗಳು ಒತ್ತಡ ತಂದಾಗ ಕರೆಕ್ಟ್ ನ್ಯಾಯವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಎ ಜಡ್ಜ್ಮೆಂಟ್ ಶುಡ್ ಬಿ ಎ ಜಡ್ಜ್ಮೆಂಟ್ ಆಫ್ ಜಡ್ಜ್, ಇಟ್ ಶುಡ್ ನಾಟ್ ಬಿ ಎ ಜಡ್ಜ್ಮೆಂಟ್ ಆಫ್ ಜಸ್ಟಿಸ್ ಆಗೋಗ್ಬಿಡ್ತದೆ. ಎ ಜಡ್ಜ್ಮೆಂಟ್ ಶುಡ್ ಬಿ ಎ ಜಡ್ಜ್ಮೆಂಟ್ ಆಫ್ ಜಸ್ಟಿಸ್, ಇಟ್ ಶುಡ್ ನಾಟ್ ಬಿ ಎ ಜಡ್ಜ್ಮೆಂಟ್ ಆಫ್ ಜಡ್ಜ್. ಒಬ್ಬ ತೀರ್ಪು ನ್ಯಾಯಮೂರ್ತಿಯ ತೀರ್ಪಾಗಿರಬಾರ್ದು, ಅದೇ ನ್ಯಾಯಿಕ ತೀರ್ಪಾಗಿರ್ಬೇಕು. ನ್ಯಾಯಮೂರ್ತಿಯ ತೀರ್ಪಿಗೂ ನ್ಯಾಯಿಕ ತೀರ್ಪಿಗೂ ಏನಾಗುತ್ತಂದ್ರೆ, ನ್ಯಾಯಮೂರ್ತಿಯ ತೀರ್ಪಾಗ ಅನೇಕ ಒತ್ತಡಗಳು ಇರ್ತವೆ, ನಿಜ ಕಂಪಲ್ಷನ್ ಇರ್ತದೆ. ಇಷ್ಟರೊಳಗಡೆ ತೀರ್ಮಾನ ಮಾಡಬೇಕು, ಈ ವಿಟ್ನೆಸ್ಗಳನ್ನ ಬೇಗ ಮುಗಿಸ್ಬಿಡಿ, ಅದನ್ನು ಎವಿಡೆನ್ಸ್ ಬೇಗ ಮುಗಿಸ್ಬಿಡಿ, ನೀವು ಕರ್ಟೈಲ್ ಮಾಡ್ತಕ್ಕಂಥದ್ದು, ಬೇಗ ಮುಗಿಸ್ತಕ್ಕಂಥದ್ದು, ಅಥವಾ ಅಸ್ಟೈಲ್ ಆಗ್ತಕ್ಕಂಥದ್ದು, ಅಥವಾ ಸೇಮ್ ಎವಿಡೆನ್ಸ್ನ ರೆಕಾರ್ಡ್ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಹತ್ರ ಆಗೋಗ್ಬಿಡ್ತದೆ. ಸೊ ಅವಾಗ ನಿಜವಾಗ್ಲೂ ಎಷ್ಟೋ ಜನ ಇನ್ನೋಸೆಂಟ್ಸು ಶಿಕ್ಷೆಗಳು ಪಡ್ತಾರೆ, ಮತ್ತು ನಿಜವಾಗ್ಲೂ ಅಪರಾಧಿಗಳು ತಪ್ಪಿಸ್ಕೊತಾರೆ. ಆ ಥರ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದಾಗಬಾರ್ದು. ನೀವು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹರಿ ಮಾಡಿ, ಅಭ್ಯಂತರ ಇಲ್ಲ. ಇನ್ಫ್ರಾಸ್ಟ್ರಕ್ಚರ್ ಕೊಡಿ, ಇನ್ವೆಸ್ಟಿಗೇಷನ್ ಇಷ್ಟೊಳಗಡೆ ಮುಗಿಸ್ಬಿಡಿ ಅಂತೇಳಿ, ಗುಡ್. ಬಟ್ ಕೋರ್ಟ್ಗಳೇ ನೀವು ಒತ್ತಡ ತರುವಂಥದ್ದು ಇದೆಯಲ್ಲ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸರ್, ಇನ್ನೊಂದು ಪ್ರಶ್ನೆ ಇದೆ. SMS ಮೂಲಕ ಸಮನ್ಸ್ ಜಾರಿ ಮಾಡಬಹುದು ಅಂತ ಹೇಳಿ, ಇದು ಹೇಗೆ ವರ್ಕೌಟ್ ಆಗುತ್ತೆ ಸರ್ ಕಾನೂನಲ್ಲಿ? ಈಗ ಎಲೆಕ್ಟ್ರಾನಿಕ್ ಎವಿಡೆನ್ಸನ್ನು ಸೆಕ್ಷನ್ 65 ಆಫ್ ದಿ ಎವಿಡೆನ್ಸ್ ಆ್ಯಕ್ಟ್ ಮೊದಲಿರ್ತಕ್ಕಂಥ ಕಾನೂನಲ್ಲಿ, ಮತ್ತು ಸೈಂಟಿಫಿಕ್ ಎವಿಡೆನ್ಸನ್ನು ಏನು ವೈಜ್ಞಾನಿಕವಾಗಿ ಜಗತ್ತು ಬೆಳೀತಾ ಇದ್ದಂಗೆ, ಟೆಕ್ನಾಲಜಿ ಬೆಳೀತಾ ಇದ್ದಂಗೆ ಇಟ್ ಕ್ಯಾನ್ ಬಿ ಡನ್. ಬಿಕಾಸ್ 2009 ಒಂದು ಕಾನೂನನ್ನು ತಿದ್ದುಪಡಿ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಎವಿಡೆನ್ಸನ್ನು ಕನ್ಸಿಡರ್ ಮಾಡ್ಬೋದು. ಅದು ಕಾನೂನುಬದ್ಧವಾಗಿ ಒಂದಷ್ಟು ಪ್ರಕ್ರಿಯೆಗಳನ್ನು ಅಳವಡಿಸಿದ್ದಾರೆ. ಸೊ ಇದನ್ನು ಕನ್ಸಿಡರ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಇಮೇಲ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಮೆಸೇಜ್ ಮುಖಾಂತರ ಆ ವ್ಯಕ್ತಿ ಹೆಸರಲ್ಲಿರ್ತಕ್ಕಂಥ ಮೊಬೈಲ್ ಏನು ಯೂಸ್ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿ ನಿಜವಾಗ್ಲೂ ಉಪಯೋಗಿಸ್ತಾ ಇದ್ದಾರೆ, ದಟ್ ಕ್ಯಾನ್ ಬಿ ಸರ್ವ್ಡ್. ಹೌದು, ಡೀಮ್ಡ್ ಸರ್ವಿಸ್. ಒನ್ಸ್ ಇಟ್ ಇಸ್ ಮೆಸೇಜ್ ಇಸ್ ಸೆಂಡ್ ಇಟ್ ಟು ದಮ್, ಅವ್ರು ನೋಡಿದ ತಕ್ಷಣ ಇಟ್ಸ್ ಡೀಮ್ಡ್ ಸರ್ವಿಸ್. ಸೊ ಲೇಟ್ ಪ್ರೋಸೆಸ್ ಆಗೋದಕ್ಕಿಂತ ಇಮಿಡಿಯೇಟ್ ಪ್ರೋಸೆಸ್ ಅದು. ಹೌದು. ಸೊ ಇಟ್ ಕ್ಯಾನ್ ಬಿ ಡನ್, ಮಾಡಬೇಕು. ಒಳ್ಳೆ ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ
ಇದು ಸರ್ಕಾರದ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ. ಈಗ Okay. ಆಲ್ರೆಡಿ ಇದೆ 2019ರಲ್ಲಿ ಹ್ಮ್. ಆಲ್ರೆಡಿ ಕಾನೂನು ಜಾರಿಗೆ ಬಂದಿತ್ತು ಹ್ಮ್ ಮತ್ತು ಅದನ್ನು ಅಮೆಂಡ್ಮೆಂಟ್ ಮಾಡಿದರು. ಹ್ಮ್ ಅದು ಒಳ್ಳೆ ಬೆಳವಣಿಗೆ. ಇದನ್ನು ಅಳವಡಿಕೆ ಮಾಡಿದ್ದಾರೆ. ಓಕೆ ಮೋಸ್ಟ್ ಆಫ್ ದಮ್ ಇಸ್ ಅಳವಡಿಕೆ ಮಾಡಿದ್ದಾರೆ, ಇದರಲ್ಲಿ ಇಲ್ಲ ಅಂತಲ್ಲ. ಹ್ಮ್ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಎಕ್ಸಾಗ್ರೇಷನ್ ಮಾಡಿದ್ದಾರೆ, ಹ್ಮ್ ಪನಿಷ್ಮೆಂಟ್ ಜಾಸ್ತಿ ಮಾಡಿದ್ದಾರೆ. ಹ್ಮ್ ಒಂದಷ್ಟು ಜನಗಳಿಗೆ ತೊಂದರೆ ಮಧ್ಯಮ ವರ್ಗದವ್ರಿಗೆ ತೊಂದರೆ ಆಗ್ತಾ ಅಂತ ಹೆಚ್ಚು ಜಾಸ್ತಿ ಇದೆ. ಈಗ ದುಡ್ಡು ಇರ್ತಕ್ಕಂಥವ್ರು ಹ್ಮ್ ಅವರೆಲ್ಲ ಸ್ವಲ್ಪ ಸೆಟಲ್ ಮಾಡ್ಕೊಂಡ್ಬಿಡ್ತಾರೆ. ಹೌದು. ಬಟ್ ಬಡವರು, ನಿರ್ಗತಿಕರು, ಕಾನೂನು ಅರಿವಿಲ್ಲದೆ ಇರ್ತಕ್ಕಂಥವ್ರು ನೀನು ಸಾಕಷ್ಟು ಜನ ಇದರಲ್ಲಿ ಸಿಕ್ಕಾಕೊಳ್ಳುವಂಥ ತಾಪತ್ರ ಇದೆ. ಓಕೆ, ಇನ್ನೊಂದು ವಿಚಾರ ಇದೆ ಸರ್. ಬಂಧಿತನಾಗಿರುವಂಥ ಒಬ್ಬ ಆರೋಪಿ, ಮಹಿಳೆ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು, ಆತ ತಮಗಿಷ್ಟ ಬಂದಂಥ ವ್ಯಕ್ತಿಯ ಮುಂದೆ ಮಾಹಿತಿಯನ್ನು ನೀಡಬಹುದು. ಆ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆನೇ ಹೇಳೋ ಅವಶ್ಯಕತೆ ಇಲ್ಲ, ಹೇಳಬೇಕಾಗಿಲ್ಲ ಅನ್ನೋದೊಂದಿದೆ ಈ ಕಾನೂನಲ್ಲಿ. ಯಾಕೆ ಅಂತ? ನಾನು ಇದು ಸೆಕ್ಷನ್ 161 ಹಳೆ ಕಾನೂನಲ್ಲಿ ಸೆಕ್ಷನ್ 161ನಲ್ಲಿ ಅವರ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ಬೋದಾಯಿತು ಪೊಲೀಸರು. ಓಕೆ. ಸೊ ಅದೊಂದು ಡೌಟ್ ಇತ್ತು. ಪೊಲೀಸರು ಮುಂದೆ ಹೇಳಿಕೆ ಕೊಟ್ಟಾಗ ಒತ್ತಡದಲ್ಲಿ ಅಥವಾ ಅವರು ಕಂಪಲ್ಷನ್ ಮಾಡೋಕ್ಕೆ ಹೇಳಿಕೆ ಕೊಡಿದ್ದಾರೆ ಅಂತಕ್ಕಂಥದ್ದು ಇತ್ತು. ಓಕೆ. ಸೊ ದಟ್ ಈಸ್ ನಾಟ್, ದೇರ್ ಇಸ್ ನೋ ಎವಿಡೆಂಟ್ ವ್ಯಾಲ್ಯೂ ಫಾರ್ ದಟ್ ಸ್ಟೇಟ್ಮೆಂಟ್. ಆಮೇಲೆ ಅವರು ಸ್ವಇಚ್ಛೆ ಹೇಳಿಕೆ ಕೊಡ್ತಕ್ಕಂಥದ್ದು ಮತ್ತು ವಾಲಂಟ್ರಿ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದಾಗಲಿ ಅಥವಾ ಅವ್ರ ಸ್ಟೇಟ್ಮೆಂಟ್ ಬಿಫೋರ್ ದಿ ಪೊಲೀಸ್ ಅಂತ ಕೊಡೋದಾಗಲಿ, ಅದರ ಬಗ್ಗೆ ಸಾಕಷ್ಟು ಅಪನಂಬಿಕೆ ಇರ್ತದೆ. ಪೊಲೀಸರ ಮುಂದೆ ಕೊಡುವಂಥ ಹೇಳಿಕೆ ಅದು ಕಾನೂನಿಗೆ ಒಳಪಟ್ಟಿರೋದಿಲ್ಲ ಅಂತಕ್ಕಂಥದ್ದು ಒಂದು ಮಾತಿತ್ತು, ಒತ್ತಡದಲ್ಲಿರ್ಬೋದು. ಅದೇ 164 ಸ್ಟೇಟ್ಮೆಂಟ್ ಕೋರ್ಟ್ ಮುಂದೆ ಹಳೆ ಕಾನೂನಲ್ಲಿ 64 ಕೋರ್ಟ್ ಮುಂದೆ ಕೊಟ್ಟಾಗ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಆಚೆ ಬೇಕಾದ್ರೆ ಬೈ ಓತ್ ದೇ ಹ್ಯಾವ್ ಗಿವನ್ ದಿ ಸ್ಟೇಟ್ಮೆಂಟ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಕೋರ್ಟನ್ನು ಡೌಟ್ ಪಡ್ಲಿಕ್ಕೆ ಬರೋದಿಲ್ಲ. ಹೌದು, ಕರೆಕ್ಟ್. ಸೊ ಅದಕ್ಕಾಗಿ ಇವರ ಸ್ಟೇಟ್ಮೆಂಟನ್ನು, ಆರೋಪಿಯ ಸ್ಟೇಟ್ಮೆಂಟನ್ನು ಬೇರೆ ಥರ್ಡ್ ವ್ಯಕ್ತಿ ಜೊತೆ ಅವ್ರಿಗೆ ಗೊತ್ತಿರ್ತಕ್ಕಂಥ, ಅವ್ರಿಗೆ ಇಚ್ಛೆ ಸಿಕ್ಕಿರ್ತಕ್ಕಂಥ ಕೊಟ್ಟಾಗ ದಟ್ ಕ್ಯಾನ್ ಬಿ ರಿಯಾಲಿಟಿ ಏನಿದೆ, ದಟ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಯೂಸ್ ಅನ್ನೋ ಮೊದಲು ಒಂದು ನ್ಯಾಯಾಲಯದ ಮುಂದೆ ಒಂದು ಎವಿಡೆನ್ಸ್ ಆದಮೇಲೆ ಒಂದು ಸ್ಟೇಟ್ಮೆಂಟ್ ಅವತ್ತು ಕೇಳ್ತಾರೆ. 133 ಸ್ಟೇಟ್ಮೆಂಟ್ ಮೊದಲು ಕಾನೂನಲ್ಲಿ ಬೇರೆ ಪ್ರಾವಿಷನ್ ಮಾಡಿದ್ದಾರೆ. ಆ ಸ್ಟೇಟ್ಮೆಂಟಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಅವಕಾಶ ಇದೆ. ದಿಸ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಯೂಸ್ ದೇರ್ ರಿಯಾಲಿಟಿ ಏನು ಅಂತ. ಓಕೆ. ಸೊ ಪೊಲೀಸರು ಇನ್ವೆಸ್ಟಿಗೇಷನ್ಗೂ ಚೆಕ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಪೊಲೀಸರು ಇವರ ಡಿಫೆನ್ಸ್ಗೂ ಅನುಕೂಲ ಆಗ್ತಕ್ಕಂಥ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಇವೆರಡಕ್ಕೂ ಸಹ ಯೂಸ್ ಮಾಡ್ಬೋದು. ಆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ರೆ ದಟ್ ಕ್ಯಾನ್ ಬಿ ಯೂಸ್, ದಟ್ಸ್ ಗುಡ್. ಓಕೆ. ಇನ್ನು IPC BNS ಅಂತ ಬದಲಾಗಿದೆ, ನಿಮ್ಗೆ ಗೊತ್ತಿರೋ ಹಾಗೆ. IPC ಈಗ BNS ಅಂತ ಬದಲಾಗಿರೋದು. ಶಿಕ್ಷೆಯ ಪ್ರಮಾಣದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಸರ್? ಹೌದು, ಸಾಕಷ್ಟು ಶಿಕ್ಷೆಯ ಪ್ರಮಾಣದಲ್ಲಿ ನಾನು ಈಗಾಗಲೇ ಹೇಳಿದೆ, ಶಿಕ್ಷೆಯ ಪ್ರಮಾಣವನ್ನು ಕೆಲವಷ್ಟು ಸಂದರ್ಭದಲ್ಲಿ ಕೆಲವಷ್ಟು ಅಫೆನ್ಸ್ಗಳಿಗೆ ಹೆಚ್ಚು ಮಾಡಿದ್ದಾರೆ. ಓಕೆ. ಆಮೇಲೆ ಲಿಬರಲೈಸ್ ಮಾಡಿದ್ದಾರೆ. ಹೆಚ್ಚು ಕಾನೂನು ಏನು ಅಂಶಗಳಿದಾವೆ ಅದನ್ನ ಲಿಬರಲೈಸ್ ಮಾಡಿ ಕೋರ್ಟ್ ಅಲ್ಲಿರ್ತಕ್ಕಂಥವೇ ಹೆಚ್ಚು ಇದರಲ್ಲಿ ತಂದಿರ್ತಕ್ಕಂಥದ್ದು. ಬಟ್ ಸ್ವಲ್ಪ ವುಮೆನ್ಸ್ ಅಫೆನ್ಸ್ ಅಗೇನ್ಸ್ಟ್ ವುಮೆನ್ ಅಂಡ್ ಚೈಲ್ಡ್ ವಿಚಾರದಲ್ಲಿ ಸ್ವಲ್ಪ ಶಿಕ್ಷೆ ಜಾಸ್ತಿ, ಪ್ರಮಾಣವನ್ನು ಜಾಸ್ತಿ ಮಾಡಿರ್ತಕ್ಕಂಥ ನಾವು ಗಮನಿಸ್ತೀವಿ. ಆಮೇಲೆ ಅಫೆನ್ಸಸ್ ಅಗೇನ್ಸ್ಟ್ ದಿ ಸ್ಟೇಟ್ ಅನ್ನೋ ವಿಚಾರದಲ್ಲಿ ಗಮನಿಸಿದ್ದೀವಿ. ಮತ್ತು ಸ್ಪೆಷಲ್ ಎನಾಕ್ಟ್ಮೆಂಟ್ಸ್ ಏನು ಇದಾವೆ, ಆ ಸ್ಪೆಷಲ್ ಎನಾಕ್ಟ್ಮೆಂಟ್ಸ್ ಅಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಇದು ಸ್ವಲ್ಪ ಅಲ್ಲಿಂದ ಆಚೆ ತಂದಿರ್ತಕ್ಕಂಥದ್ದನ್ನು ಈ ಅಫೆನ್ಸ್ಗಳಲ್ಲಿ ನಾವು ಕಾಣ್ತೀವಿ. ಯಾಕಂದ್ರೆ ಪ್ರತ್ಯೇಕವಾಗಿರ್ತಕ್ಕಂಥ ಕಾನೂನು, ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಕೆಲವು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು, ಅದನ್ನು ಯಾವುದೋ ಸೊಸೈಟಿಗಳು ಫ್ರಾಡ್ ಮಾಡ್ತಾ ಇದ್ರು, ಸ್ಪೆಷಲ್ ಪ್ರೊಟೆಕ್ಷನ್ ಡಿಪಾಸಿಟರ್ಸ್ ಆಕ್ಟ್ ಅಂತಿತ್ತು. ಸೊ ಅದರಲ್ಲಿರ್ತಕ್ಕಂಥ ಅಫೆನ್ಸ್ಗಳನ್ನು ಸ್ವಲ್ಪ ಎಕ್ಸಾಂಪ್ ಮಾಡಿ ಇದರಲ್ಲಿ ಸೇರಿಸಿರ್ತಕ್ಕಂಥ ಕಾಣ್ತೀವಿ. ಸೊ ಹಾಗಾಗಿ ಸ್ಪೆಷಲ್ ಎನಾಕ್ಟ್ಮೆಂಟ್ಗೆ ಸಪ್ರೇಟ್ ಪ್ರಯಾರಿಟಿ ಕೊಟ್ಟು ಇದರಲ್ಲಿ ಸೇರಿಸದೇ ಇರ್ತಕ್ಕಂಥದ್ದು ಇದು ಕಾಣ್ಬೋದು. ಮತ್ತು ಅಫೆನ್ಸ್ಗಳ ಶಿಕ್ಷೆ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಓಕೆ ಸರ್, ಒಂದು ಲೂಪ್ ಹೋಲ್ಸ್ ಬಗ್ಗೆ ನೀವು ಅವಾಗಲೇ ಹೇಳ್ತಾ ಇದ್ರಿ ಹೊಸ ಕಾನೂನಿನಲ್ಲಿ. ಅಂತ ಲೂಪ್ ಹೋಲ್ಸ್ಗಳಿಂದ ಅಂದರೆ ಲೂಪ್ ಹೋಲ್ಸ್ಗಳು ಯಾವ್ಯಾವು, ಜೊತೆಗೆ ಅದನ್ನು ಈ ಆರೋಪಿಗಳು ಏನಾದರೂ ನಿಯಂತ್ರಣ ಮಾಡಬಹುದು, ಅದರಿಂದ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಇದೆಯಾ? ಈಗ ಕಾನೂನುಗಳ ಆ ವಿಚಾರದಲ್ಲಿ ಆರೋಪಿಗಳಿಗೆ ತಪ್ಪಿಸ್ಕೊಳ್ಳೋಕ್ಕೆ ಬ್ರೇಕ್ ಹಾಕಿದ್ದಾರೆ, ತಪ್ಪಿಸ್ಕೊಳ್ಳೋಕೆ ಆಗದೆ ಇರೋದಕ್ಕೆ ಬ್ರೇಕ್ ಹಾಕಿದ್ದಾರೆ. ಓಕೆ. ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಕಷ್ಟು ಅಂಶಗಳನ್ನ ಶಿಕ್ಷೆಗಳನ್ನ ಪ್ರಮಾಣ ಬೇಕಾಗ. ಆದರೆ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ವಿಫಲ ಆಗಿಬಿಟ್ರೆ ಅಥವಾ ಪ್ರೊಸೀಜರ್ ಫಾಲೋ ಮಾಡಲಿದ್ರೆ ಸಹಜವಾಗಿ ಟೆಕ್ನಿಕಾಲಿಟೀಸ್ ಮೇಲೆ ಆರೋಪಗಳು ಜಾಸ್ತಿ ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಈ ಅಫೆನ್ಸ್ಗಳಲ್ಲಿ ಒಂದಷ್ಟು ಅಂಶಗಳನ್ನು ಅಳವಡಿಕೆ ಮಾಡದೇ ಇರೋದ್ರಿಂದ ಮತ್ತು ಅದಕ್ಕೆ ಅವಳು ಮಾಡಿರ್ತಕ್ಕಂಥ ಈಗ ಮಾಡಿರ್ತಕ್ಕಂಥ ಅಂಶಗಳ ಬಗ್ಗೆ
ಮೆಟೀರಿಯಲ್ಸ್ ಕಲೆಕ್ಟ್ ಮಾಡೋಕ್ಕಾಗದೇ ಇರುವಷ್ಟು ಅಂಶಗಳನ್ನು ಅಳವಡಿಕೆ ಮಾಡಿರೋದ್ರಿಂದ ಈಗ ನೀವು ಸ್ಟೇರ್ ಮಾಡಿದ್ರೆ ಯಾವುದೋ ಒಂದು ಯಂಗ್ಸನ್ನ ಸ್ಟೇರ್ ಮಾಡಿದಾಗ ನೀವು ಅದನ್ನು ಹೆಂಗೆ ಪ್ರೂವ್ ಮಾಡ್ತೀರಿ? ಎಕ್ಸೆಪ್ಟ್ CCTV ಫುಟೇಜ್ ಎಲ್ಲದಿದ್ರೆ ಮಾತ್ರ ನೀವು ಪ್ರೂವ್ ಮಾಡೋಕ್ಕಾಗ್ತದೆ. ಹೌದು. ಮಿಯರ್ಲಿ ಸ್ಟೇರ್ ಮಾಡಿದ್ರೆ ಸುಳ್ಳು ಹೇಳ್ಬಿಟ್ರೆ. ಸೊ ಹಾಗಾಗಿ ಈಗ ದುರ್ಬಳಕೆ ಮಾಡ್ತಕ್ಕಂಥ ಅವಕಾಶಗಳು ಹೆಚ್ಚು ನಾವು ಕಾಣ್ತಾ ಇದ್ವಿ. ಇದರಲ್ಲಿ ದುರ್ಬಳಕೆ ಸಂದರ್ಭಗಳು ಹೆಚ್ಚು ಕಾಣ್ತೀವಿ. ದುರ್ಬಳಕೆ ಮಾಡ್ಕೊಂಡು ಬಟ್ ಒಂದ್ಸಲ ಕೇಸ್ ರಿಜಿಸ್ಟರ್ ಆದಮೇಲೆ ದೇ ಹ್ಯಾವ್ ಟು ಫೇಸ್. ಅದು ಯಾವಾಗ ತೀರ್ಮಾನ ಆಗುತ್ತೋ ಹೋಗುತ್ತೆ, ದೆನ್ ಯು ಹ್ಯಾವ್ ಟು ಫೇಸ್, ದೇ ಹ್ಯಾವ್ ಟು ಕಂಡಕ್ಟ್ ದಿ ಟ್ರಯಲ್, ಇನ್ವೆಸ್ಟಿಗೇಷನ್ ನಡೀಬೇಕು, ಪೊಲೀಸರು ಬರ್ತಾರೆ. ಅದು ಪೊಲೀಸರಿಗೆ ಹೆಚ್ಚು ಇವ್ರಿಗೆ ಶಸ್ತ್ರಾಸ್ತ್ರಗಳು ಕೈ ಕೊಟ್ಟಂಗೆ ಆಗಿದೆ. ಬಟ್ ದುರ್ಬಳಕೆಗಳು ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಬಟ್ ಸಿವಿಯರ್ ಪನಿಷ್ಮೆಂಟು ಜಾಸ್ತಿ ಇದ್ದಾವೆ ಇದರಲ್ಲಿ. ಸೊ ಹಾಗಾಗಿ ಸ್ವಲ್ಪ ಗಂಭೀರವಾಗಿ ಅಂದರೆ ದುರದೃಷ್ಟವಶ ಇದರಲ್ಲಿ ಪರ್ಜುರಿಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ. ಈಗ ಮತ್ತೆ ಗಂಡಸರಿಗೆ ರಕ್ಷಣೆ ಸ್ವಲ್ಪ ಕಡಿಮೆ. ಹೆಂಗೆ ಸರ್? ಈ ಕಾನೂನಲ್ಲಿ ಗಂಡಸರಿಗೆ ರಕ್ಷಣೆ ಕಡಿಮೆ. ಈ ಕಾನೂನಲ್ಲಿ ಎಲ್ಲೂ ಸಹ ಗಂಡಸರ ರಕ್ಷಣೆ ಬಗ್ಗೆ ಪ್ರಸ್ತಾಪ ಇಲ್ಲ. ಈಗ ಪರ್ಜುರಿ ಫುಲ್ ಫಾಲ್ಸ್ ಕಂಪ್ಲೇಂಟ್ಸ್ ಕೊಡ್ತಾರೆ. ಫಾಲ್ಸ್ ಕಂಪ್ಲೇಂಟ್ಸ್ ಕೊಟ್ಟಾಗ, ಫಾಲ್ಸ್ ಎವಿಡೆನ್ಸ್ ಕೊಟ್ಟಾಗ ಅವಾಗ ಏನು ಎಕ್ಸೆಪ್ಟ್ ಕೋರ್ಟ್ ಮುಂದೆ ಹೋಗಿ ನೀವು ಸಬ್ಸ್ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಟ್ರೆ ಇವ್ರಿಗೆ ರಕ್ಷಣಾತ್ಮಕವಾಗಿ ಏನು ಇದರಲ್ಲಿ ಪ್ರಸ್ತಾಪ ಮಾಡಿಲ್ಲ. ರಕ್ಷಣಾತ್ಮಕವಾಗಿ ಏನು ಪ್ರಸ್ತಾಪ ಮಾಡಿಲ್ಲ. ಸುಳ್ಳು ಕಂಪ್ಲೇಂಟ್ಗಳಿದ್ದಾಗ ಅದನ್ನ ಸಂಪೂರ್ಣವಾಗಿ ಅದನ್ನ ಅವ್ರಿಗೆ ಶಿಕ್ಷೆ ಕೊಡುವಂಥ ಸಾಧ್ಯತೆಗಳು ಮಾಡಬೇಕದು. ಒಂದು ಕಂಪ್ನಿಗಾಗಲಿ, ಫೋರ್ಜರಿಗಾಗಲಿ, 420ಗಳಿಗೆ, ಅಫೆನ್ಸಸ್ ಅಗೇನ್ಸ್ಟ್ ಸ್ಟೇಟ್ ಆಗಲಿ, ಅಫೆನ್ಸಸ್ ಅಗೇನ್ಸ್ಟ್ ಡಾಕ್ಯುಮೆಂಟ್ಸ್ ಆಗಲಿ, ಅಫೆನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ ಆಗಲಿ, ಅಫೆನ್ಸ್ ಅಗೇನ್ಸ್ಟ್ ವುಮೆನ್ ಆಗಲಿ, ಅಫೆನ್ಸ್ ಅಗೇನ್ಸ್ಟ್ ಚಿಲ್ಡ್ರನ್ಸ್ ಆಗಲಿ, ಅಫೆನ್ಸ್ ಅಗೇನ್ಸ್ಟ್ ಬೇರೆ ಯಾವುದಾದ್ರು ಆರ್ಮಿ ನೇವಿಗಾಗಲಿ, ಅಫೆನ್ಸ್ಗಳಿಗೆಲ್ಲನೂ ಸಹ ಮಾಡುವಂಥ ಸಂದರ್ಭದಲ್ಲಿ ಸುಳ್ಳು ಕಂಪ್ಲೇಂಟ್ ಆದಾಗ ಅಂಥ ಸಂದರ್ಭದಲ್ಲಿ ಇವ್ರು ರಕ್ಷಣೆ ಮಾಡುವಂಥದ್ದು ಯಾರೋ. ಸೊ ಅದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿಲ್ಲ. ಸೊ ಅದನ್ನು ಸಹ ಸ್ವಲ್ಪ ಗಂಭೀರವಾಗಿ ಮುಂದಿನ ದಿನಗಳು ಚಿಂತನೆ ಮಾಡ್ತಕ್ಕಂಥದ್ದು ಸೂಕ್ತ. ಇದೊಂದು ನಾನು ಸರ್ಕಾರಗಳನ್ನು ತಪ್ಪು, ಲೆಜಿಸ್ಲೇಟಿವ್ ತಪ್ಪು ಹಿಡಿತಾ ಇಲ್ಲ. ಬ್ಯೂರೋಕ್ರಾಟ್ಸ್ ಮಾಡಿಕೊಟ್ಟಿದ್ದನ್ನು ನೀವು ಇಂಪ್ಲಿಮೆಂಟ್ ಮಾಡಿದರೆ ಸಂತೋಷ. ಬಟ್ ಅದನ್ನು ರಿಫಾರ್ಮ್ ಮಾಡ್ತಕ್ಕಂಥ ಜವಾಬ್ದಾರಿನೂ ಸಹ ಲೆಜಿಸ್ಲೇಟಿವ್ಗೆ ನಿಮಗೆ ಇದೆ. ಅದನ್ನು ಮತ್ತೆ ಅದೇ ಬ್ಯೂರೋಕ್ರಾಟ್ಸ್ ಇದೆ ನೀವು ಬರೆಸಬೇಕಾಗ್ತದೆ. ಜನಸಾಮಾನ್ಯರ ಸಮಸ್ಯೆಗಳನ್ನು, ಜನಸಾಮಾನ್ಯರ ಹಗುಗಳನ್ನು ಸರ್ಕಾರಗಳೇ ಲೆಜಿಸ್ಲೇಟರ್ಸೇ ಗಮನಿಸಬೇಕು. ಲೆಜಿಸ್ಲೇಷನ್ ಇಸ್ ಇನ್ ಎಕ್ಸ್ಟ್ರೀಮ್, ಲೆಜಿಸ್ಲೇಷನ್ ಇಸ್ ಹೈಯೆಸ್ಟ್ ಅಥಾರಿಟಿ. ಲೆಜಿಸ್ಲೇಷನ್ ಕಮಿಟ್ಸ್ ಮಿಸ್ಟೇಕ್, ದೆನ್ ಇಟ್ ವಿಲ್ ಬಿ ಟೆಸ್ಟೆಡ್ ವಿತ್ ದಿ ಸುಪ್ರೀಂ ಕೋರ್ಟ್. ಸೊ ಹಾಗಾಗಿ ನಾನು ಹೇಳುವಂಥದ್ದು ಪ್ರತಿಯೊಂದು ಸಹ ಕೋರ್ಟ್ಗೆ ಹೋಗಿ ಚರ್ಚೆ ಮಾಡುವಂಥದ್ದಲ್ಲ. ಬಟ್ ಇರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅದನ್ನು ಲೆಜಿಸ್ಲೇಟರ್ ಸರಿಪಡಿಸಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ಈ ಕಾನೂನಿನ ಬಗ್ಗೆ ಅಂದರೆ ಹಳೆ ಕಾನೂನಿಗೂ ಹೊಸ ಕಾನೂನಿಗೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರಿ. ಏನೆಲ್ಲ ಬದಲಾವಣೆ ಆಗಿದೆ, ಯಾವ ರೀತಿಯಾಗಿ ಜಾರಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಈ ಒಂದು ವಿಚಾರ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಜೊತೆಗೆ ಇದನ್ನು ನೀವು ತಿಳ್ಕೊಂಡು ನಿಮ್ಮವರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.